ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿನ ಹೇಗೆ ನನ್ನ ಕಡೆ ಮಾಡ್ಕೊಳ್ಳೋದು? ಅವನು ಹೀಗಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಲಿ? ಇಷ್ಟು ದಿನ ನನ್ನ ಕೈಗೊಂಬೆ ಆಗಿದ್ದ, ಆದರೆ ಈಗ ನನ್ನ ಮುಖಾನೇ ನೋಡ್ದಿರೋಷ್ಟು ದ್ವೇಷಿಸ್ತಾ ಇದ್ದಾನೆ. ಇಲ್ಲ, ಹೇಗಾದರೂ ಮಾಡಿ ಅವನ ನಂಬಿಕೆನ ಮತ್ತೆ ಗಳಿಸ್ಕೋಬೇಕು. ಏನು ಮಾಡಲಿ? ಶಾರ್ವರಿ ತಾವರೆಕೆರೆ ಅವಳಿಗೆ ಶರ್ಮಿಳಾ ಅಂತ ಒಬ್ಬ ಅಕ್ಕ ಇದ್ಲು. ಆದ್ರೆ ಏನೋ ಸಮಸ್ಯೆ ಆಗಿ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಾದ್ಮೇಲೆ ಈ ಶಾರ್ವರಿ ಹುಚ್ಚಾಗಿ ಆಡ್ತಿದ್ಲು. ಅವ್ರ ಮನೆಯವರೆಲ್ಲರೂ ಒಬ್ಬೊಬ್ರಾಗೆ ಅದೇ ಕಣ್ಮರಿ ಆಗ್ಬಿಟ್ರು. ಕಡೆಗೆ ಈ ಶಾರ್ವರಿ ಎಲ್ಲೋದ್ಲು ಏನು ಆದ್ಲು ಒಂದು ಗೊತ್ತಿಲ್ಲ. ಶಾರ್ವರಿ ಮನೆ ತಾವರೆಕೆರೆಯಲ್ಲೇ ಇದ್ದಿದ್ದು. ಅವಳಿಗೆ ಕುಟುಂಬ ಇದ್ದಿದ್ದು ಎಲ್ಲ ಸತ್ಯ. ಯಾರು ಕಳ್ಸಿರೋದು ಇದನ್ನ? ಯಾರಿದು? The subscriber is currently switched off. ಸ್ವಿಚ್ ಆಫ್. ಯಾರಿದು? ಯಾಕೆ ಈ ರೀತಿ ನನಗೆ ಮೆಸೇಜ್ ಕಳ್ಸಿದ್ದೀರಾ? ಯಾರು ನೀವು? The subscriber is currently switched off. ಈಗಾಗಲೇ ಈ ಮನೇಲಿ ಏನೇನೋ ನಡೀತದೆ, ಅದನ್ನು ಸರಿ ಮಾಡ್ಕೋಬೇಕು ಅನ್ಕೊಳ್ಳೋಷ್ಟರಲ್ಲಿ ಇದ್ಯಾವುದೋ ಆಡಿಯೋ ಮೆಸೇಜ್ ಬರ್ತಾ ಇದೆ. ನನ್ನ ಬಗ್ಗೆ ಯಾರಿಗೆ ಗೊತ್ತಾಗಿರ್ಬೋದು? ಯಾರು ಇದನ್ನೆಲ್ಲ ಕಳಿಸ್ತಾ ಇದ್ದಾರೆ? ಹಾಂ ಸರಿ ಓಕೆ ಅಪ್ಪ ಆ ಮಾಡಿ. ಯಾಕೋ? ನೀವು ಮೊದಲು ಆ ಮಾಡಿ, ನಾನು ಹೇಳ್ತೀನಿ. ಗುಡ್ ನ್ಯೂಸ್ ಅಪ್ಪ, EPL ಕಂಪ್ನಿ ನಾವು ಕಳಿಸಿರೋ ಕೊಟೇಶನ್ ಒಪ್ಕೊಂಡಾಗಿದೆ. ಅದರಿಂದಾಗಿ ಈ ವರ್ಷ ನಮ್ಮ ಕಂಪ್ನಿಗೆ ತುಂಬ ಪ್ರಾಫಿಟ್ಸ್ ಬರುತ್ತೆ. ವೆರಿ ಗುಡ್. ಅಭಿ, ಕಂಗ್ರ್ಯಾಚುಲೇಷನ್ಸ್. ನೋಡಿದ್ಯಾ ಅಭಿ, ನಿನ್ನ ಹಾರ್ಡ್ ವರ್ಕ್ಗೆ ಫಲ ಸಿಕ್ತು. ಅಪ್ಪ, ಅಭಿ ಇದು ಬರೀ ಹಾರ್ಡ್ ವರ್ಕ್ ಅಂತ ಹೇಳೋಕ್ಕಾಗಲ್ಲ, ಸ್ಮಾರ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಂಪ್ನಿ ಕಾನ್ಸೆಪ್ಟ್ ಲೀಕ್ ಆದಾಗ ನನಗೆ ತುಂಬಾ ಕೋಪ ಬಂದಿತ್ತು. ಏನು ಮಾಡಬೇಕು ಅಂತಲೇ ತೋರಿಸ್ತಿರ್ಲಿಲ್ಲ. ಆಗ ಅಭಿ ಕೊಟ್ಟಿದ್ದ ಐಡಿಯದ ಪ್ರಕಾರ ನಡ್ಕೊಂಡಿದ್ದು. ರಿಯಲಿ ಪ್ರೌಡ್ ಆಫ್ ಯು ಅಭಿ. ನಿನಗೆ ಕೆಲಸದ ಮೇಲಿರೋ ಶ್ರದ್ಧೆ, ಕಂಪ್ನಿ ಜವಾಬ್ದಾರಿಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ ಟೋಟಲಿ ಕಮೆಂಡಬಲ್. ಇದೇ ಸರಿಯಾದ ಸಮಯ. ಇವರಿಬ್ಬರನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕಲ್ಲ. ನೋಡಿದ್ಯಾ ಅಭಿ, ಇವತ್ತು ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ ಅಂದರೆ ಅದಕ್ಕೆ ಅಪ್ಪನೇ ಸ್ಫೂರ್ತಿ. ಅಂಥದ್ರಲ್ಲಿ ಅಪ್ಪ ನಮ್ಮ ಮೇಲೆ ಕೋಪ ಮಾಡಿಕೊಂಡಾಗ ಅದು ಯಾಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅವ್ರ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋಬೇಕು. ಅಪ್ಪ, ನೀವು ಅಷ್ಟೇ. ಅಭಿಗೆ ಕಂಪ್ನಿ ಬಗ್ಗೆ, ಬಿಸ್ನೆಸ್ ಬಗ್ಗೆ ತುಂಬ ಆಸೆ ಇದೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ಏನೇನೋ ಮಾತಾಡ್ಬಿಡ್ತಾನೆ. ಅಪ್ಪ, ನೀವು ಇವನನ್ನ ಕ್ಷಮಿಸ್ಬೇಕಾಗಿತ್ತು. ಇವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಇದರಲ್ಲಿ ನಿಮ್ಮಿಬ್ರು ತಪ್ಪಂತನೂ ಹೇಳೋಕ್ಕಾಗಲ್ಲ, ಹಾಗೆ ನೀವಿಬ್ರು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ತಪ್ಪೋ ಸರಿನೋ ಯೋಚನೆ ಮಾಡದೆ ಇಬ್ಬರು ಒಂದಾದರೆ ಎಷ್ಟು ಚೆನ್ನಾಗಿರತ್ತಲ್ವ? ಅದೆಲ್ಲ ಆಗಲ್ಲ. ಮಗ ಆಗಿ ಇವನ್ಗೆ ಅಷ್ಟು ಈಗೋ ಇರಬೇಕಾದ್ರೆ ಅವನಪ್ಪ ನಾನು, ನನಗಿನ್ನೆಷ್ಟಿರಬೇಡ. ಅಪ್ಪ ಅಂದ ಮಾತ್ರಕ್ಕೆ ಎಲ್ಲರ ಮುಂದೆ ಮಗನ ಮೇಲೆ ಕೈ ಮಾಡ್ಬೋದಾ? ನನ್ನ ಹೆಂಡ್ತಿನ ನೋಡಿ ಆಡ್ಕೊತಿದ್ದಾಳೆ.
ಇಷ್ಟು ದೊಡ್ಡವನಾದ್ರೂ ನಿಮ್ಮ ಅಪ್ಪನ ಕೈಲಿ ಏಟ್ ತಿಂತಿದ್ದೆಲ್ಲ ಅಂತ ನನಗೇನು ಅನ್ಸ್ಬೇಡ. ಹೌದು ಮತ್ತೆ, ಎಷ್ಟೇ ವಯಸ್ಸಾಗಿದ್ರು ಅಪ್ಪನ ಮುಂದೆ ಚಿಕ್ಕ ಮಕ್ಕಳೇ. ಚಿಕ್ಕ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳ್ಬೇಕಾಗಿರೋದು ಅಪ್ಪನ ಕರ್ತವ್ಯ. ಹೊಡೆದು ಬುದ್ಧಿ ಹೇಳಿದ ಮಾತ್ರಕ್ಕೆ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ನಾನು ನಾಡ ಹುಡುಗ ಅಲ್ಲ, ನನಗೂ ಜವಾಬ್ದಾರಿ ಇದೆ. ನೋಡು ಅಪ್ಪ ಪ್ಲೀಸ್. ಅಭಿ ಏನು ಇದೆಲ್ಲ? ನಾನು ನೀವಿಬ್ರು ಒಂದಾಗ್ಲಿ ಅಂತ ಮಾತಾಡ್ತಿದ್ರೆ ನೀವು ಮತ್ತೆ ಜಗಳ ಶುರು ಮಾಡ್ತಿದ್ದೀರಾ? ಸರಿ, ಹಾಗಾದ್ರೆ ನಾನು ಮಾತಾಡೋದನ್ನ ನಿಲ್ಲಿಸ್ತೀನಿ. ಈ ಕ್ಷಣದಿಂದ ನಾನು ನಿಮ್ಮಿಬ್ರ ಜೊತೆ ಮಾತಾಡಲ್ಲ. ಅಪ್ಪ ಮಗ ಇಬ್ರು ಇವನನ್ನ ಗೋಳಿಕೊಂಡಿದ್ ಸಾಕು. ಈಗಲೇ ಈ ನಾಟಕ ನಿಲ್ಲಿಸ್ತೀರಾ? ಅಮ್ಮ ಏನ್ ಹೇಳ್ತಿದ್ದೀರಾ? ಇವ್ರು ನಾಟಕ ಮಾಡ್ತಿದ್ದಾರಾ? ಅದನ್ನ ನಾವು ಹೇಳ್ತೀವಿ. ಇದ್ಯಾಕೆ ಡಬಲ್ ಸ್ವೀಟ್ ತಿನ್ಸಿದ್ರಿ? ಒಂದು ಟೆಂಡರ್ ನಮ್ದಾಗಿದ್ದಕ್ಕೆ, ಎರಡನೇದು ನಾನು ಡ್ಯಾಡ್ ಒಂದಾಗಿದ್ದಕ್ಕೆ. ಆಹಾ, ಇಷ್ಟೊತ್ತು ನನ್ನ ಆಟ ಆಡ್ಸಿದ್ರಾ? ಈ ರೀತಿ ಪರದಾಡೋದನ್ನ ನೋಡೋದಕ್ಕೆ, ಪಜಿತಿ ಪಡೋದನ್ನ ನೋಡೋದಕ್ಕೆ ಒಂಥರ ಮಜಾ ಇರುತ್ತೆ ಬ್ರೋ. ಹಾ, ಆಯ್ತಾಯ್ತು. ಇಂಥ ಜಗಳಗಳು 1000 ಬರ್ಲಿ 1000 ಹೋಗ್ಲಿ, ಆದ್ರೆ ನಿಮ್ಮನ್ನ ಮಾತ್ರ ದೂರ ಮಾಡದೇ ಇರಲಿ. ಏನೇ ಸಮಸ್ಯೆ ಬಂದ್ರೂ ಅದನ್ನ ಬಗೆಹರಿಸಿ ಒಟ್ಟಾಗಿ ನಿಲ್ಬೇಕು, ಒಟ್ಟಾಗಿ ನಿಂತು ಗೆಲ್ಬೇಕು. ನಿಮ್ಮಮ್ಮ ಹೇಳಿದ್ ಕೆಲ್ಸಿಲ್ವಾ? ಎಲ್ಲ ಒಟ್ಟಾಗಿ ನಿಲ್ಬೇಕಂತೆ. ಬನ್ನಿ ಬನ್ನಿ, ಎಲ್ಲ ಒಟ್ಟಾಗಿ ನಿಲ್ಲೋಣ. ಈ ರೀತಿ ಒಟ್ಟಾಗಿ ನಿಂತ್ರೆ ಸಾಕ? ಒಟ್ಟಾಗಿ ನಿಂತಿರುವಾಗ ಒಂದು ಸೆಲ್ಫಿ ಬೇಡವಾ? ಕರೆಕ್ಟ್. ಹ್ಯಾಪಿ ಫ್ಯಾಮಿಲಿ. ಸರ್, ಪಾರ್ಸೆಲ್ಲ ಯಾರ ಹೆಸರಿಗಿದೆ? ಮ್ಯಾಮ್ ಅದು ಅಭಿ ಸರ್. ಅಕ್ಕ, ಇದು ನನಗೆ ಬಂದಿರೋದು. ಮೇಡಮ್, ಅಭಿ ಸರ್ ಹೇಳಿದ ಎಲ್ಲ ಫೈಲ್ ಇದರಲ್ಲಿದೆ. ಸರಿ, ನೀನು ಹೊರಡು. ದೀಪಿಕಾ, ಅವನು ನೋಡಿದ್ರೆ ಅಭಿಗೆ ಅಂತ ಹೇಳ್ದ, ನೀನು ನೋಡಿದ್ರೆ ನಿನಗೆ ಅಂತ ಹೇಳ್ತಿದ್ಯಾ? ಹೌದು, ಅಭಿನೇ ನನಗೋಸ್ಕರ ಇದೆಲ್ಲ ಕಳಿಸಿರೋದು. ಹೌದಾ? ಅಂಥದ್ದೇನಿದೆ ಇದರಲ್ಲಿ? ಅದು ನಾನು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ? ನಾನು PhD ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಅಭಿನೇ ಈ ಬುಕ್ಸ್ ಎಲ್ಲ ತರಿಸ್ಕೊಟ್ಟಿದ್ದಾನೆ. ಬುಕ್ಸಾ? ಮತ್ತು ಆ ಹುಡುಗ ಫೈಲ್ಸ್ ಅಂತ ಹೇಳ್ದ. ಅದು ಫೈಲ್ಸ್ ಕೂಡ ಇದೆ. MBA ಅಂದಮೇಲೆ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಇರುತ್ತಲ್ವಾ? ಹಳೆ ಪ್ರಾಜೆಕ್ಟ್ ಯಾರ್ಯಾರು ಮಾಡಿದ್ರೋ ಅದನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೆ, ಅದನ್ನು ತರಿಸಿದ್ದಾನೆ. ಕೊಡು, ನಾನು ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ಅಕ್ಕ, ನಾನು ತೊಗೊಂಡು ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.